ವೀಕ್ಷಕರೇ, ನೀವು ಗಿಡವನ್ನು ನೆಡಬೇಕಾದ್ರೆ ಈ ರೀತಿ ನಿಟ್ಟರೆ ಒಂದು ಗಿಡನ ನಿಮ್ಮ ಮನೇಲಿ ಸಾಯಲ್ಲ. ಮೊದಲನೇದಾಗಿ ಹೋಲ್ಸಿರುವಂಥ ಒಂದು ಪಾಟನ್ನು ತಗೋಬೇಕು. ನೀಟಾಗಿ ಕೆಳಗಡೆ ಹೋಲ್ಸ್ಗಳಿರಬೇಕು. ಸೊ ಎಕ್ಸಸ್ ಆಗಿ ನೀರು ಆಚೆ ಹೋಗೋ ಥರ ಅದನ್ನ ಕವರ್ ಮಾಡಲಿಕ್ಕೆ ನೀವು ಸ್ವಲ್ಪ ಒಂದು ಅರ್ಧ ಇಂಚಷ್ಟು ನೀವು ಜಲ್ಲಿಯನ್ನು ಹಾಕಬೇಕು. ಸೊ ಈ ಜಲ್ಲಿಯನ್ನು ಹಾಕಿದರೆ ಆ ಹೋಲ್ಸ್ಗಳು ಏನಿರುತ್ತವೆ ಅದು ಏನಾದರೂ ಸಾಯಲಿಂದ ಕವರ್ ಆಗೋದು ಆ ಥರ ಏನೂ ಆಗೋದಿಲ್ಲ. ಇದಾದ್ಮೇಲೆ ಚಿಕ್ಕ ಪಾಟಿನ ಅಥವಾ ಕವರಿನ ಗಿಡನ ತೆಗಿಬೇಕಾದ್ರೆ ಈ ಬೇರ್ಗೆ ಅಂಟಿರುವಂಥ ಮಣ್ಣು ಬಿಡಿಸ್ಕೊಳ್ಳದೇ ಇರೋ ಥರ ನೋಡ್ಕೋಬೇಕು. ಈ ರೂಟ್ ಬಾಲ್ ಡಿಸ್ಟರ್ಬ್ ಆಗಿಲ್ಲ ಅಂತ ನೋಡ್ಕೊಂಡು ನೀವು ನೆಡಬೇಕಾಗುತ್ತೆ. ಅದಾದಮೇಲೆ 1:1:1 ರೇಷಿಯೋ ಅಂದರೆ ಮಣ್ಣು, ಮರಳು ಮತ್ತು ಗೊಬ್ಬರ ಮೂರನ್ನು ಸರಿ ಪ್ರಮಾಣದಲ್ಲಿ ಮಿಶ್ರಣ ಮಾಡಿರೋವಂಥ ಒಂದು ಮೀಡಿಯಾ ಇರುತ್ತೆ, ಅದನ್ನು ನೀವು ಹಾಕಬೇಕಾಗತ್ತೆ. ಎಲ್ಲ ಪಾಟ್ನಲ್ಲೂ ಕೂಡ ನಿಮಗೆ ಆ ಪಾಟ್ನಲ್ಲಿ ಇಷ್ಟುವರೆಗೂ ಮಣ್ಣನ್ನು ತುಂಬಬೇಕು ಅಂತ ಹೇಳಿ ಅವರೇ ಮೆಜರ್ಮೆಂಟ್ನ ಕೊಟ್ಟಿರ್ತಾರೆ. ಸೊ ಅಲ್ಲಿವರೆಗೂ ಮಾತ್ರ ನೀವು ಮಣ್ಣನ್ನು ತುಂಬಬೇಕಾಗತ್ತೆ. ಯಾಕಂದರೆ ನೀವು ಹೆಚ್ಚಾಗಿ ನೀರನ್ನು ಊದಾಗ ಅಥವಾ ಮಳೆ ನೀರು ಬಂದಾಗ ಮಣ್ಣು ಆಚೆಗೆ ಬರುವಂಥದ್ದು ನಿಲ್ಲುತ್ತೆ. ಯಾವುದೇ ಗಿಡ ಆಗಿರಲಿ ನೆಟ್ಟಿದ ತಕ್ಷಣ ನೀವು ನೀರನ್ನು ಹಾಕಿ ಇಡಬೇಕಾಗತ್ತೆ. ಸೊ ನೀರನ್ನು ಹಾಕಿಲ್ಲ ಅಂತ ಹೇಳಿದ್ರೆ ನೀವು ನೆಟ್ಟು ಇಷ್ಟೆಲ್ಲ ಮಾಡಿ ಕೆಲಸ ಎಲ್ಲ ವೇಸ್ಟ್ ಆಗುತ್ತೆ. ಜೊತೆಗೆ ಈ ಒಂದು ಕೆಲಸವನ್ನು ನೀವು ಸಂಜೆ ಹೊತ್ತೇ ಮಾಡಬೇಕಿರುತ್ತೆ. ಬೇರೆ ಟೈಮಲ್ಲಿ ಮಾಡೋದಿದ್ರೆ ನೀವು ನೆರಳಲ್ಲಿ ಮಾಡಿಬಿಟ್ಟು ಸೊ ನೆರಳಲ್ಲೇ ಇಡಿ. ಅಟ್ಲೀಸ್ಟ್ ಒಂದಿನ ಆದರೂ ನೆರಳಲ್ಲೇ ಇಟ್ಟರೆ ಇದು ಚೆನ್ನಾಗಿ ಬರುತ್ತೆ ಗಿಡ.